ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಕುಳಗೇರಿ ಅಂತ. ಇವತ್ತೇನಪ್ಪ ವಿಷಯ ಅಂದ್ರೆ, ಗುಲ್ಬರ್ಗದಾಗ ಸರ್ಕಾರಿ ಮಹಾವಿದ್ಯಾಲಯ ಅಂತ ಒಂದು ದೊಡ್ಡ ಕಾಲೇಜ್ ಐತಿ. ಇದರಲ್ಲಿ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂದ್ರೆ, ಯಾರೂ ಏನು ಹೇಳೋರಿಲ್ಲ, ಕೇಳೋರಿಲ್ಲ. ಸಾರ್ವಜನಿಕರಿಗಿರಲಿ, ಒಂದು ಸ್ಟೂಡೆಂಟ್ಗಳಿಗಿರಲಿ, ಬಂದಂಥ ಟೀಚರ್ಸ್ ಏನೇ ಇರಲಿ, ಒಂದು ನೀಟಾಗಿ ಶೌಚಾಲಯ ಯಾರಿಗೆ ವ್ಯವಸ್ಥೆ ಇಲ್ಲ. ಶೌಚಾಲಯ ನೋಡ್ಬೋದು, ಆಲ್ರೆಡಿ ನಮ್ಮ ಹತ್ರ ಎಲ್ಲನೂ ಪ್ರೂಫ್ ಇದಾವೆ. ಶೌಚಾಲಯಕ್ಕೆ ಹೋದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಏನೇನು ಇಲ್ಲ, ಭಾಳ ತೊಂದರೆ ಅದ. ಇವತ್ತು ಒಂದು ಇವ್ರದ್ದು ಡಿಪಾರ್ಟ್ಮೆಂಟ್ ಒಂದು ಎಕ್ಸಾಮ್ ಐತಿ. ಈ ಎಕ್ಸಾಮ್ ಬಂದವ್ರ ಪರಿಸ್ಥಿತಿನೇ ಹಂಗದ. ಇನ್ನು ಮುಂದೆ ಸ್ಟೂಡೆಂಟ್ ಪರಿಸ್ಥಿತಿ ಹೆಂಗಿರ್ಬೋದು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದು ಯಾರು ಅಥಾರಿಟಿಯಾಗಿ ಬರ್ತದ, ಇದಕ್ಕೊಂದು ಸ್ವಲ್ಪ ಗಮನ ಹರಿಸ್ಕೆರೆ ಅದೊಂದು ಸ್ವಲ್ಪ ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಇದು ಒಳ್ಳೇದಾಗ್ತದೆ ಅಂತೇಳಿ ನಿಮ್ಮ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡ್ರಿ, ಇದು ನಾವು ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಕೊಡೋಕೆ ಬಂದಿದ್ದು. ಬೇರೆ ಬೇರೆ ಕಡೆಯಿಂದ ಬಂದಿರ್ತೀವಿ ಎಲ್ಲರೂ ಆಫೀಸರ್ಸ್ಗಳಿದ್ದಾರೆ. ಎಲ್ಲರೂ ಇಲ್ಲಿ ನೋಡಿದ್ರೆ ದೊಡ್ಡ ಕಾಲೇಜ್ ಇದೆ, ಎಲ್ಲ ಕಾಲೇಜ್ ತಾಂತ್ರಿಕ ಶಿಕ್ಷಣ ಇಲಾಖೆ. ಆದರೂ ಏನಂದರೆ, ಒಳಗಡೆ ಶೌಚಾಲಯ ನೀವು ಹೋಗ್ಬಿಡ್ರಿ, ನೀರಿಲ್ಲ, ಏನಿಲ್ಲ. ಎಷ್ಟು ತೊಂದರೆ ಅಂದರೆ, ಒಳಗಡೆ ಕೆಟ್ಟು ವಾಸನೆ ಬರ್ತಾ ಇದೆ. ಎಷ್ಟು ಮ್ಯಾನೇಜ್ಮೆಂಟ್ ಏನೂ ಸರಿ ಇಲ್ಲ ಇಲ್ಲಿ. ಈಗ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರು ಏನು ಮಾಡಬೇಕು? ಅರ್ಜೆಂಟ್ ಇದ್ರೆ ಏನು ಮಾಡಬೇಕು? ಭಾಳ ತೊಂದರೆ ಆಗ್ತಾ ಇದೆ ಇದರಿಂದ. ಇವರೆಲ್ಲ ಬಂದಿದ್ದಾರೆ ನೋಡಿ, ಎಲ್ಲರೂ ಇದ್ದಾರೆ ನೋಡಿ, ಆಫೀಸರ್ಸ್ ಇದ್ದಾರೆ ಎಲ್ಲರೂ. ಏನು ಸಂಬಂಧಪಟ್ಟ ಯಾರಿದ್ದಾರೆ ಇಲ್ಲಿ, ಪ್ರಿನ್ಸಿಪಲ್ ಯಾರಿದ್ದಾರೋ ಅವ್ರಿಗೂ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ತಮ್ಮದು ಯಾವ್ರು ಸರ್? ನಾನು ಗಂಗಾವತಿ ಇನ್ಸ್ಪೆಕ್ಟರ್. ನಾನು ನೀವು ತಹಸೀಲ್ ಆಫೀಸ್. ಒಂದು ಓಕೆ.